ಇನ್ನು ಈ 6 ಮಂದಿ ನಕ್ಸಲರ ಮೇಲೆ ಎಷ್ಟೆಲ್ಲ ಕೇಸ್ಗಳಿದೆ, ಮೋಸ್ಟ್ ವಾಂಟೆಡ್ ನಕ್ಸಲರ ಮೇಲೆ ಯಾವೆಲ್ಲ ಕೇಸ್ಗಳು, ಎಷ್ಟು ಕೇಸ್ ದಾಖಲಾಗಿದೆ ಅಂತ ನಾವು ನೋಡೋದಾದ್ರೆ ಮುಂಡಗಾರು ಲತಾ ಮೇಲೆ ಇದುವರೆಗೂ 27 ಕೇಸ್ ದಾಖಲಾಗಿದೆ. ವನಜಾಕ್ಷಿ ಮೇಲೆ 11 ಕೇಸ್ ದಾಖಲಾಗಿರುವಂತದ್ದು. ಸುಂದರಿ ಕೆ ವಸಂತ ಮಾರೆಪ್ಪ ಅರೋಲಿ ಮೇಲೂ ಕೂಡ ಕೇಸ್ ದಾಖಲಿಸಲಾಗಿದೆ. ಕೇರಳ ಮತ್ತು ಕರ್ನಾಟಕದಲ್ಲಿಯೂ ಲತಾ, ವನಜಾಕ್ಷಿ ಮತ್ತು ನಕ್ಸಲ್ ಸುಂದರಿ ಮೇಲಿವೆ ವಿವಿಧ ಪ್ರಕರಣಗಳು ಅಂತ ಹೇಳಲಾಗ್ತಾ ಇದೆ. ಒಬ್ಬೊಬ್ಬರ ಮೇಲೆ ಇಷ್ಟಿಷ್ಟು ಕೇಸ್ ದಾಖಲಾಗಿರೋದ್ರಿಂದ ಇದು ಒಂಥರ ಮಾರಕ ಅಂತಾನೆ ಹೇಳ್ಬೋದು. ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಶರಣಾಗತಿ ಸಭೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಡಗಾರು ಲತಾ ಮೇಲೆ 27 ಪ್ರಕರಣಗಳು ಇದೆ. ವನಜಾಕ್ಷಿ ಮೇಲೆ 11 ಪ್ರಕರಣ ಇದೆ. ಅಲ್ಲದೆ ಸುಂದರಿ ಮೇಲೆ 1 ಪ್ರಕರಣ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಹೊರ ರಾಜ್ಯದಲ್ಲಿ ಇರುವ ಪ್ರಕರಣಗಳ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಕೇರಳದಲ್ಲೂ ಕರ್ನಾಟಕದ ಲತಾ, ವನಜಾಕ್ಷಿ, ಸುಂದರಿ ಮೇಲೆ ಹಲವು ಪ್ರಕರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದ ನಾಗರಿಕ ವೇದಿಕೆಗೆ ಕೆಎಲ್ ಅಶೋಕ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ನೋಡ್ತಾ ಇದ್ರೆ 3 ತಿಂಗಳುಗಳಿಂದ ಚಿಕ್ಕಮಗಳೂರು, ಉಡುಪಿಯಲ್ಲಿ ನಕ್ಸಲ್ ಚಟುವಟಿಕೆಗಳು ಜೋರಾಗ್ತಾ ಇದೆ. ಕೇರಳದ ನಕ್ಸಲರ ಕಾರ್ಯಾಚರಣೆ ಹಿನ್ನೆಲೆ ಇದೀಗ ಶರಣಾಗತಿಗೆ ಮುಂದಾಗ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದರ ಕುರಿತು ಮಾತಾಡೋಕೆ ನಮ್ಮ ಜೊತೆ ನಾಗೇಶ್, ಹಿರಿಯ ನಕ್ಸಲರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಸಂಪರ್ಕಿಸ್ತೀನಿ. ಕೇರಳದಲ್ಲಿ ನಕ್ಸಲರ ತೀವ್ರ ಕಾರ್ಯಾಚರಣೆ ಹಿನ್ನೆಲೆ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದ 6 ಮಂದಿ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ ಎನ್ನುವ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗಾಗಲೇ ಚಿಕ್ಕಮಗಳೂರು ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನ ಒಂದು ಕಡೆ ಮಾಡಿಕೊಳ್ತಾ ಇದ್ದಾರೆ. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿಯಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಮಾತ್ರವಲ್ಲ, ಕೇರಳ, ಆಂಧ್ರ ಮತ್ತು ತಮಿಳುನಾಡು ಪೊಲೀಸರಿಗೂ ಬೇಕಾಗಿದ್ದಾರೆ ಮೋಸ್ಟ್ ವಾಂಟೆಡ್ ನಕ್ಸಲರು. ಈಗ ನೋಡ್ತಾ ಇದ್ರೆ ಮಲೆನಾಡು ಭಾಗಗಳಲ್ಲಿ ನಕ್ಸಲರ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಲೆನಾಡಿಗರು ಒಂಥರ ಭಯಭೀತರಾಗಿದ್ರು. ಸರ್ಕಾರದ ಮುಂದೆ ಮನವಿಯನ್ನ ಕೂಡ ಮಾಡ್ತಾ ಇದ್ರು, ಹೇಗಾದ್ರೂ ಮಾಡಿ ಒಂದು ಕ್ರಮವನ್ನ ತಗೊಳ್ಳಿ ಅಂತ ಹೇಳಿ. ಈ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರುವ ಬೆನ್ನಲ್ಲೇ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆದ ಬಳಿಕ ಈಗ ಶರಣಾಗತಿಗೆ ಸರ್ಕಾರ ಕೂಡ ಆದ್ಯತೆಯನ್ನ ಕೊಟ್ಟಿತ್ತು. ಶರಣಾಗಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣಾಗ್ತಾ ಇದ್ದಾರಾ ಎನ್ನೋ ಪ್ರಶ್ನೆಗಳು ಕೂಡ ಇದೀಗ ಮನೆ ಮಾಡ್ತಾ ಇದೆ. ಈಗ ನೋಡ್ತಾ ಇದ್ರೆ ನಾವು ಮುಖ್ಯವಾಹಿನಿಗೆ ಬರುವ ಪ್ರಕ್ರಿಯೆ ಘನತೆಯುತವಾಗಿ ನಡಿಬೇಕು. ನಮ್ಮ ಆತ್ಮ ಗೌರವ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಒತ್ತಡ ಹೇರಬಾರದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ನಕ್ಸಲರು ಬರೆದ ಪತ್ರದಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ 6 ಜನರಾದ ನಾವು ಸಂಪೂರ್ಣ ಸಮ್ಮತಿ ಮತ್ತು ಏಕ ಅಭಿಪ್ರಾಯದ ಮೇರೆಗೆ ಈ ಪತ್ರವನ್ನ ತಮಗೂ ಈ ಮೂಲಕ ಕರ್ನಾಟಕ, ಕೇರಳ, ತಮಿಳುನಾಡಿನ ಸರ್ಕಾರಗಳಿಗೆ ಬರಿತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ದೇಶದ ಹಿಂದಿನ ಸಂದರ್ಭ, ಚಳುವಳಿಗಳು ಪಡಿತಾ ಇರುವ ರೂಪಾಂತರ, ಸಾಮಾಜಿಕ ಅಗತ್ಯ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸಶಸ್ತ್ರ ಹೋರಾಟದ ಮಾರ್ಗವನ್ನ ಬದಲಾಯಿಸಿ ಪ್ರಜಾತಾಂತ್ರಿಕ ಮುಖ್ಯವಾಹಿನಿಗೆ ಮರಳೋದು ಒಳ್ಳೆಯದು ಮತ್ತು ಅದಕ್ಕೆ ಸಾಧ್ಯತೆ ಅಂತ ಮನವರಿಕೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ಮಾಜಿ ನಕ್ಸಲರ್ ಆಗಿರುವಂತಹ ವೆಂಕಟೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಶರಣಾಗತಿ ಸಂಬಂಧ ಪತ್ರವನ್ನ ಬರೆದಿದ್ದಾರೆ ನಕ್ಸಲರು. ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಪತ್ರವನ್ನ ಬರೆದಿರುವಂತದ್ದು. ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಾರೆ. ಈ ಬಗ್ಗೆ ಸರ್ಕಾರದ ಜೊತೆ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಕೆಲವು ಖಚಿತ ಸ್ಪಷ್ಟೀಕರಣವನ್ನ ಸರ್ಕಾರ ಮತ್ತು ಸಂಬಂಧಿತ ಸಮಿತಿಯಿಂದ ಬಯಸ್ತಿದ್ದೀವಿ ಅಂತ ಹೇಳಿ ನಕ್ಸಲರು ಈ ಪತ್ರದಲ್ಲಿ ಒಂದು ನಮೂದೆಯನ್ನ ಮಾಡಿರುವಂತದ್ದು. ನಕ್ಸಲರ ಸ್ಪಷ್ಟೀಕರಣ ಏನು ಅಂತ ನಾವು ನೋಡೋದಾದ್ರೆ, ನಾವು ಮುಖ್ಯವಾಹಿನಿಗೆ ಬರುವ ಪ್ರಕ್ರಿಯೆ ಘನತೆಯುತವಾಗಿ ನಡಿಬೇಕು. ನಮ್ಮ ಆತ್ಮ ಗೌರವ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ಯಾವುದೇ ರೀತಿಯ ಒತ್ತಡವನ್ನ ಹೇರಬಾರದು ಅಂತ ಹೇಳಿ ಅವರು ಹೇಳಿರುವಂತದ್ದು. ಇನ್ನು ಎರಡನೇದಾಗಿ, ನಾವು ಹೋರಾಟದ ಮಾರ್ಗವನ್ನ ಬದಲಾಯಿಸಿದ್ದೀವಿ, ಆದ್ರೆ ಜನಪರ ಹೋರಾಟವನ್ನ ಕೈ ಬಿಡ್ತಿಲ್ಲ. ಹೀಗಾಗಿ ಪ್ರಜಾತಾಂತ್ರಿಕ ಚಳುವಳಿಗಳಲ್ಲಿ, ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಯಾವುದೇ ರೀತಿಯ ತಡೆಯನ್ನ ನೀವು ಒಡ್ಡಬಾರದು. ನಮ್ಮ
ಬದುಕನ್ನ ಜನತೆಗೆ ಮುಡಿಪಿಟ್ಟಿದ್ದೇವೆ, ಜನಹಿತಕ್ಕಾಗಿಯೇ ಬದುಕಲು ನಾವು ಬಯಸ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೇನ್ ಹೇಳ್ತಾರೆ ಅಂತಂದ್ರೆ, ನಾವು ಇಲ್ಲಿಂದ ಹೊರಬಂದು ಜೈಲುಗಳಲ್ಲಿ ಕೊಳೆಯುವ ಪರಿಸ್ಥಿತಿ ಎದುರಾಗಬಾರ್ದು. ನಮ್ಮ ಮೇಲೆ ಹಾಕಿರುವ ಹೆಚ್ಚಿನ ಪಾಲು ಕೇಸುಗಳು ಯಾವುದೇ ಅನುಮಾನವಿಲ್ಲದೆ ಸುಳ್ಳು ಕೇಸಾಗಿದೆ. ನಾವು ಯಾವುದೇ ರೀತಿಯ ಸಂಬಂಧವನ್ನ ಹೊಂದಿಲ್ಲ, ಪ್ರಕರಣಗಳಲ್ಲಿ ನಮ್ಮ ಹೆಸರುಗಳನ್ನ ಸೇರಿಸಲಾಗಿದೆ. ಈ ಕೇಸುಗಳಿಂದ ನಮಗೆ ಮುಕ್ತಿಯನ್ನ ಕೊಡಿಸ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಮುಖ್ಯವಾಹಿನಿಗೆ ಬಂದ ನಂತರ ಬೇಗ ನಮಗೆ ಜಾಮೀನಿನ ಮೇಲೆ ಹೊರಬರಕ್ಕೆ ಸಹಕರಿಸಬೇಕು ನೀವು ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು. ಎಲ್ಲಾ ಮೊಕದ್ದಮೆಗಳನ್ನ ಒಂದೇ ನ್ಯಾಯಾಲಯದ ಅಡಿ ತಂದು ತ್ವರಿತ ವಿಚಾರಣೆ ನಡೆಯುವಂತೆ ಮಾಡಬೇಕು ಅನ್ನೋದು ಕೂಡ ಅವ್ರದ್ದು ಒಂದು ಬೇಡಿಕೆಯಾಗಿದೆ. ಕೇಸುಗಳನ್ನ ನಡೆಸಲು ಕಾನೂನು ಹಾಗೂ ಆರ್ಥಿಕ ನೆರವು ಒದಗಿಸುವ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸಿಕೊಳ್ಬೇಕು ಅಂತ ಕೂಡ ಅವರು ಹೇಳ್ತಿದ್ದಾರೆ. ಈಗಾಗಲೇ ಮುಖ್ಯವಾಹಿನಿಗೆ ಬಂದ ಹಲವರ ಬದುಕು ಅತಂತ್ರವಾಗಿದೆ. ಅವರ ಕೇಸುಗಳ ಇತ್ಯರ್ಥಕ್ಕೆ ಹಾಗೂ ಬದುಕಿನ ಭದ್ರತೆಗೆ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಕೂಡ ಅವ್ರದ್ದು ಇನ್ನೊಂದು ಸ್ಪಷ್ಟೀಕರಣ. ಇನ್ನು ಬೇರೆ ಬೇರೆ ಜೈಲುಗಳಲ್ಲಿರುವ ಸಂಗಾತಿಗಳಿಗೂ ಅಥವಾ ಅವರ ಏನೆಲ್ಲ ಬಂಧನಕ್ಕೆ ಒಳಪಟ್ಟಿದ್ದಾರೆ ಈ ಪ್ಯಾಕೇಜ್ ಅನ್ವಯ ಆಗುವಂತೆ ಅವರನ್ನ ಕೂಡ ಬಿಡುಗಡೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವರು ಒಂದು ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹೊರಬಂದ ನಂತರ ನಮ್ಮ ಜೀವನಕ್ಕೆ ದಾರಿ ಏನು ಎಂಬ ಬಗ್ಗೆ ನಮಗೆ ಸ್ಪಷ್ಟತೆ ಬೇಕು ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ. ಡಿಸಿಎಂ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಹತ್ಯೆಯ ಕುರಿತು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಅಂತ ಕೂಡ ಪತ್ರದಲ್ಲಿ ಒತ್ತಾಯಿಸಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋಕೆ ಹಿರಿಯ ಚಿಂತಕರಾಗಿರುವಂತಹ BT ಲಲಿತಾ ನಾಯಕ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್, ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾಣಿಸ್ಕೊಂಡಿದ್ದ 6 ಮಂದಿ ನಕ್ಸಲರು ಶರಣಾಗತಿಗೆ ಮುಂದಾಗ್ತಿದ್ದಾರೆ ಎನ್ನುವ ಒಂದು ವಿಚಾರ ಗೊತ್ತಾಗ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಈ ನಕ್ಸಲಿಸಂ ಅನ್ನುವಂಥದ್ದು ಅವರ ಹುಟ್ಟಿನಿಂದ ಬಂದಿದ್ದಲ್ಲ. ಆ ಪರಿಸರ ಮತ್ತು ಅಲ್ಲಿ ಅವ್ರ ಮೇಲೆ ನಡೆಯುವಂತ ದೌರ್ಜನ್ಯ ಆಗಿರ್ಬಹುದು, ಅನ್ಯಾಯವನ್ನು ನೋಡಿ ಸಹಿಸಿಕೊಳ್ಳಾರದೆ ಬಂದಿರುವಂತಹ ಒಂದು ಮನಸ್ಥಿತಿ ಇರಬಹುದು. ಈ ಎಲ್ಲಾ ಕಾರಣಗಳಿಂದ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು. ಅವರು ಮನುಷ್ಯರ ಹಾಗೆ ಬದುಕಿ ಪ್ರಾಣಿಗಳ ತರ ಕ್ರೌರ್ಯ ತೋರಿಸಿ ಲಾಂಗು ಮಚ್ಚು ಹಿಡಿದು ಬಂದೂಕ್ ಹಿಡಿದು ಮದ್ದುಗುಂಡುಗಳಿಂದ ಇನ್ನೊಬ್ಬರನ್ನ ಹತ್ಯೆ ಮಾಡಿ ಬದುಕುವಂತ ಜೀವನ ಬೇಕಾಗಿಲ್ಲ ಅನ್ನುವಂತ ಒಂದು ನಾಗರಿಕ ಪ್ರಜ್ಞೆ, ಮಾನವೀಯ ಪ್ರಜ್ಞೆಯಿಂದ ಅವರನ್ನ ಇಲ್ಲಿ ಕರೆಸ್ಕೊಳ್ಳೋದಕ್ಕೆ ಒಂದು ಮನಸ್ಸು ಮಾಡಿದೆ ಸರ್ಕಾರ. ಹೋದ್ ಸಾರಿ ದೊರೆಸ್ವಾಮಿ ಅವರು, ಗೌರಿ ಲಂಕೇಶ್ ಅವರು, ಮತ್ತೆ ನಮ್ಮ AK ಸುಬ್ಬಯ್ಯ, ನಾವು ಎಲ್ಲ ಹೋಗಿದ್ವಿ. ಆಗ ಕೆಲವೊಂದು ಕರ್ಕೊ ಬಂದ್ವಿ. ಬಹಳ ಒಳ್ಳೆ ರೀತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಸಿರಿಮನೆ ನಾಗರಾಜ್ ಇರಬಹುದು, ಇವರು ಅವರೆಲ್ಲರೂ ಕೂಡ ಸಾಕಷ್ಟು ಜನ ಇದಾಗಿದ್ದಾರೆ. ಆದ್ರೆ ತುಂಬಾ ಜನ ಜೈಲಿನಲ್ಲಿ ಕುಳಿತಾ ಇದ್ದಾರೆ, ನಾನಾ ರೀತಿಯ ಹಿಂಸೆಗೀಡಾಗಿದ್ದಾರೆ. ಅದಕ್ಕೆ ಅವ್ರ ಭಯದಿಂದ ಬರ್ತಾ ಇರ್ಲಿಲ್ಲ. ಇಲ್ಲಪ್ಪ ನಾವೇನೋ ನಾಗರಿಕರಲ್ಲಿ ಬೆರೆತು ಬಾಳ್ಬೇಕು ಅಂತ ಅಂತೀವಿ, ಆದ್ರೆ ನರಕ ಹಿಂಸೆ ಅನುಭವಿಸೋರು ಯಾರು ಅನ್ನುವಂತ ಒಂದು ಕಾರಣದಿಂದ ಬಂದಿರ್ಲಿಲ್ಲ. ಅವರಿಗೆ ಸರ್ಕಾರ ಭರವಸೆ ಕೊಟ್ಟಿದೆ. ಸಿದ್ದರಾಮಯ್ಯರ ಜೊತೆ ಕೂಡ 2-3-4 ಸುತ್ತಿನ ಮಾತುಕತೆ ಆಯ್ತು. ಅವರೆಲ್ಲರೂ ಒಳ್ಳೆ ರೀತಿಲಿ ಬರೋದಕ್ಕೆ ತಯಾರಾಗಿದ್ದಾರೆ. ಓಕೆ ಮೇಡಮ್, ಈಗ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆದ ಬಳಿಕ ಏನಾದ್ರೂ ಎಚ್ಚೆತ್ತುಕೊಂಡ್ರ ಇವರು ಎನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಎನ್ಕೌಂಟರ್ಗೆ ಬೇಕಾದಷ್ಟು ಕಾರಣಗಳು ಹೇಳ್ತಾರೆ ಪೊಲೀಸರು. ಕಾರಣಗಳೇನು ಹೇಳಬಹುದು, ಯಾಕೆಂದ್ರೆ ಅವ್ರು ಅಪರಾಧಿ ಸ್ಥಾನದಲ್ಲಿದ್ದಾರೆ. ವಿಕ್ರಮ್ ಗೌಡ ಅಪರಾಧಿ ಸ್ಥಾನದಲ್ಲಿದ್ದಾನೆ, ಮತ್ತೆ ಇವ್ರು ಈ ಕಡೆ ಇದ್ದಾರೆ. ಹಾಗಾದಾಗ ಯಾರು ಕೂಡ ಅವರನ್ನು ಸಪೋರ್ಟ್ ಮಾಡಕ್ ಸಾಧ್ಯ ಆಗಲ್ಲ, ನಾವು ಕೂಡ. ಆದ್ರಿಂದ ಯಾವ ರೀತಿಯಿಂದ ಆಯ್ತು, ದಯವಿಟ್ಟು ಈ ತರ ಆಗೋದ್ ಬೇಡ. ಒಂದು ಕಾನೂನು ಬದ್ಧವಾಗಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ಕೊಡ್ಬಹುದು. ಅವ್ರೀಗ ಶರಣಾಗತಿ ಆಗಿರೋದ್ರಿಂದ ಎಷ್ಟು ಅವರಿಗೆ ರಿಯಾಯಿತಿ ತೋರಿಸಬಹುದು. ಇಷ್ಟು ಮಾಡಿ ದಯವಿಟ್ಟು ಈ ನಾಗರಿಕರ ಜೊತೆ ಬದುಕೋಗ್ಬಿಡಿ ಅನ್ನೋ ಮಾತಿದೆ. ಅದನ್ನ ಸರ್ಕಾರ ಪಾಲಿಸುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಅವರು ಕೂಡ ಪಾಲಿಸ್ಬೇಕು. ಯಾರು ಬರ್ತಾ ಇದಾರೋ ಅವರು ಒಳ್ಳೆ ಮನಸ್ಥಿತಿಯಿಂದ ಬರ್ತಾ ಇದ್ದಾರೆ, ಬಹಳ ಭಯಭೀತರು ಆಗಿದ್ದಾರೆ ಅವರು. ಮೇಡಮ್, ಈಗ ಅವ್ರು ಅಂತಿದ್ದಾರೆ ನಮ್ಗೆ ಹೊರಬಂದ ನಂತರ ಜೀವನಕ್ಕೆ ದಾರಿ ಬೇಕು ಅಂತ ಹೇಳಿ. ಹಾಗಾದ್ರೆ ಅವರ ಮುಂದಿನ ಒಂದು ಚಟುವಟಿಕೆಗಳು ಏನಾಗಿರ್ಬೋದು, ಅವ್ರಿಗೆ ಯಾವ ರೀತಿ ವಿನಾಯಿತಿ ಕೊಡ್ಬೋದು? ಅವರಿಗೆ ಅವ್ರೇನ್ ಬಂಗ್ಲೆ ಕೇಳಲ್ಲ, ವಾಸಕ್ಕೊಂದಿಷ್ಟು ಒಂಚೂರು ಜಾಗ ಕೊಟ್ರೆ 20-30 ಕೊಟ್ಟು ಸಾಕು. ಅವ್ರಿಗೆ ಒಂದ್ ಮನೆ ಕಟ್ಕೋತಾರೆ, ಒಂದೇನೋ ಒಂದ್ ಮಾಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟೆಲ್ಲಾ ರಿಯಾಯಿತಿಗಳಿದಾವೆ. ಅವರು ಪಾಪ ಬದುಕೋದಕ್ಕೆ ಒಂದು ವಸತಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಏನು 5 ನಾವು ಇದು ಹೇಳ್ತೀವಿ ಮೂಲಭೂತ ಸೌಕರ್ಯಗಳು ಅಷ್ಟು ಕೊಟ್ಟು ಅವರು ಉಳುಮೆ ಮಾಡೋದಾದ್ರೆ 1-2 ಎಕರೆ ಜಾಗ ಕೊಡಿ. ಅವರು ಉಳುಮೆ ಮಾಡಿ ಭೂಮಿ ಕೊಟ್ರೆ ಅವ್ರಿಗೆ ಇದು ಉಣ್ತಾರೆ. ಕಷ್ಟ ಪಡೋದಕ್ಕೆ ತಯಾರಿದ್ದಾರೆ ಅವ್ರು. ಯಾಕೆಂದ್ರೆ ಕಾಡ್ಮೇಡುಗಳಲ್ಲಿ ಅಷ್ಟೆಲ್ಲ ಅಲ್ದಾಡಿ ಮರಣಕ್ಕೆ ಎದುರು ಯಾವ ಹೊತ್ತಿನಲ್ಲಿ ಯಾರು ಸಾಯಿಸ್ತಾರೋ ಅನ್ನೋಂತ ಭೀತಿಯಲ್ಲಿ ಇದ್ದಂತ ಜನ ಈಗ ಬದುಕೋದಕ್ಕೇನು ಅವರಿಗೆ. ಎಲ್ಲರ ಜೊತೆ ಸೇರಿ
ಆರಾಮವಾಗಿ ಸಂವಿಧಾನದ ಅಡಿಯಲ್ಲಿ ತಮ್ಮ ಕೈ ಕಾಲು ಬಳಸ್ಕೊಂಡು ತಮ್ಮ ಶ್ರಮ ಜೀವನದಿಂದ ಜೀವನ ಮಾಡೋದಕ್ಕೆ ಏನ್ ಕಷ್ಟ ಇಲ್ಲ. ಬಹುಶಃ ಅವರು ಅಷ್ಟೇ ಬೇಡೋದು, ಅವ್ರು ಕೇಳ್ಕೊಂಡಿರೋದು ಅಷ್ಟೇ. ನಮಗೆ ಎಲ್ಲಿ ಹೋದ್ರು ಇಂಥವ್ರು ಅಂತ ನಮ್ಮನ್ನ ಪದೇ ಪದೇ ಪೀಡಿಸುವಂತದ್ದಾಗಿರ್ಬೋದು, ನಮ್ಮ ಮೇಲೆ ಮತ್ತೆ ಮತ್ತೆ ಏನಾದ್ರು ಕೇಸ್ ಹಾಕೋದಾಗಿರ್ಬೋದು, ಅದಾಗಬಾರ್ದು. ಮತ್ತು ನಾವು ಬದುಕೋದಕ್ಕೆ ಯಾವ್ದಾದ್ರು ಒಂದು ಜೀವನಕ್ಕೆ ದಾರಿ ಮಾಡ್ಕೊಡಿ, ಇಷ್ಟು ಹೇಳಿದಾರೆ ಅಷ್ಟೇ ಅವರು. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಅಶ್ವವೇಗ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು.